ಹಾಯ್ ಎಲ್ರಿಗೂ. ನಾವೀಗ ಕೆನಡಾದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ಮತ್ತು ಟೈಮಿಂಗ್ ಎಲ್ಲ ಚೇಂಜ್ ಇರ್ತದಲ್ವ, 9 ಅವರ್ಸ್ ಏನು ಡಿಫ್ರೆನ್ಸ್ ಇರ್ತದೆ. ಇಲ್ಲಿ ಮಾರ್ನಿಂಗ್ ಆದರೆ ಇಂಡಿಯಾದಲ್ಲಿ ದುಬೈಯಲ್ಲಿ ನೈಟ್ ಆಗ್ತದೆ. ಹಾಗೆ ಇದು ನಾವು ಸ್ಟೇ ಮಾಡುವ ಹೋಟೆಲಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು. ಇದು ಸ್ವಿಮ್ಮಿಂಗ್ ಪೂಲ್ ನೋಡಿ, 2 ಸ್ವಿಮ್ಮಿಂಗ್ ಪೂಲ್ ಇದೆ. ಇದೊಂದು ಸ್ವಿಮ್ಮಿಂಗ್ ಪೂಲು ಕೆಳಗಡೆ ಇದೆ, ಮತ್ತೊಂದಿದೆ ನೋಡಿ, ಇದು ಸ್ವಲ್ಪ ಡೀಪ್ ಇದೆ. ಇದು ಮತ್ತೊಂದು ಸ್ವಿಮ್ಮಿಂಗ್ ಪೂಲ್. ಇಲ್ಲಿಗೆ ನಾವು ಸ್ವಿಮ್ ಮಾಡಲಿಕ್ಕೆ ಬಂದದ್ದು. ಒಂದ್ಸಲ ಆದರೆ ಸ್ವಿಮ್ ಮಾಡುವಂತ ಬಂದದ್ದು. ಇವತ್ತು ಸ್ವಲ್ಪ ಟೈಮ್ ಇತ್ತು, ಮತ್ತು ಈವ್ನಿಂಗ್ ಹೋಗಲಿಕ್ಕೆ ಉಂಟು ನಮಗೆ ಹೊರಗೆ. ನಾನು ಸ್ವಿಮ್ಮಿಂಗ್ ಮಾಡಿ ಮುಳುಗಿಬಿಟ್ಟೆ. ಅಂದರೆ ನಾನು ಸ್ವಿಮ್ ಮಾಡಿ ತುಂಬ ವರ್ಷ ಆಯಿತು. ಕಂಟ್ರಿ ಕ್ಲಬ್ ಹೋಗ್ತಿರುವಾಗ ಅಲ್ಲಿ ಸ್ವಿಮ್ ಮಾಡಿ ಒಂದು 4-5 ದಿನದಲ್ಲಿ ನನಗೆ ಸ್ವಿಮ್ಮಿಂಗ್ ಬಂದಿತ್ತು. ಕಂಟ್ರಿ ಕ್ಲಬ್ಬಲ್ಲಿ ಹೋಗ್ತಿರುವಾಗ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಅಲ್ವ, ಆವಾಗ ಸ್ವಲ್ಪ ದಿನದಲ್ಲಿ ಬಂದಿತ್ತು. ಇವಾಗ ಬರ್ತದೆ ಅಂತ ಸ್ವಿಮ್ ಮಾಡಿ ಮುಳುಗಿಬಿಟ್ಟೆ ನಾನು. ತುಂಬ ಹೆದರಿಕೆ ಆಯಿತು ನನಗೆ, ಹೇಳಲಿಕ್ಕೆ ಆಗಲೇ ಇಲ್ಲ. ಅದು ಕೂಡ ಡ್ರೆಸ್ಸು ಕೂಡ ಸರಿ ಇಲ್ಲಲ್ಲ ನಂದು, ಹಾಗೆ ಮುಳುಗಿಬಿಟ್ಟೆ. ತುಂಬ ಭಯ ಆಯಿತು. ಅದಕ್ಕೆ ಈಗ ಹಿಡ್ಕೊಂಡು ಸ್ವಿಮ್ ಮಾಡ್ತಾಯಿದ್ದೇನೆ. ತುಂಬ ಭಯ ಆಯಿತು ನನಗೆ. ಹಸ್ಬೆಂಡ್ ನೋಡ್ತಿದ್ರು, ಆದರೆ ಅಲ್ಲಿ ಅಷ್ಟು ಡೀಪ್ಗೆ ಹೋಗಲಿಲ್ಲ ನಾನು. ಆದರೂ ಮುಳುಗಿಬಿಟ್ಟೆ ಒಮ್ಮೆಲೆ, ಹೇಳಲಿಕ್ಕೆ ಆಗಲಿಲ್ಲ ನನಗೆ. ಫಸ್ಟ್ ಟೈಮಲ್ಲ, ಎಷ್ಟು ವರ್ಷ ಆಯಿತು. ಆದರೆ ಮಗನಿಗೆ ನೆನಪು ಹೋಗಲಿಲ್ಲ, ಅವನು ಒಳ್ಳೆ ಸ್ವಿಮ್ ಮಾಡ್ತಿದ್ದ. ಅವನು ಕೂಡ ಸೇಮ್ ಟೈಮ್ ನಾವು ಲಾಸ್ಟ್ ಟೈಮ್ ಕಂಟ್ರಿ ಕ್ಲಬ್ಬಲ್ಲಿ ಇರುವಾಗ ತುಂಬ ಚಿಕ್ಕದಿದ್ದರು, ಆವಾಗ ಕಲಿತದ್ದು. ಆದರೂ ಅವನಿಗೆ ಇದು ಸ್ವಿಮ್ಮಿಂಗ್ ಈಗಲೂ ಬರ್ತಿತ್ತು. ಅವನು ಒಳ್ಳೆ ಸ್ವಿಮ್ ಮಾಡ್ತಿದ್ದ, ಆಚೆ ಹೋಗಿದ್ದ ಅವನು ಆ ಕಡೆ. ನಾನು ಈ ಕಡೆ ಸ್ವಿಮ್ ಈಗ ನೋಡಿ ಕಲಿತು ಸ್ವಲ್ಪ ದೂರ ಹೋದೆ ನೋಡಿ, ಸ್ವಲ್ಪ ಬಂತು ನನಗೆ. ಇಲ್ಲಿಂದ ಅಲ್ಲಿಗೆ ಹೋದೆ ನೋಡಿ, ಈಗ ಸ್ವಲ್ಪ ಆದರೂ ಬಂತು. ಮತ್ತು ಜಾಸ್ತಿ ಹೊತ್ತಿರಲಿಲ್ಲ. ಮತ್ತು ಸ್ವಲ್ಪ ಸ್ವಿಮ್ ಮಾಡಿ ಮತ್ತು ಹೊರಗೆ ಹೋಗ್ಲಿಕ್ಕೆ ಇತ್ತಲ್ಲ, ಮತ್ತು ಸ್ವಲ್ಪ ಹೊತ್ತು ಸ್ವಿಮ್ ಮಾಡಿ ಹೋದೆವು ನಾವು. ಈಗ ಹೊರಗೆ ಬಂದಿದ್ದೇವೆ. ಇದು ಟ್ರೈನಾಗಿ ಒಂದು ಟ್ರೈನ್ ಅಲ್ಲ, ಇಲ್ಲಿ ಸಬ್ವೆ ಅಂತ ಕರೀತಾರೆ. ಸಬ್ವೆ ನೋಡಲಿಕ್ಕೆ ಟ್ರೈನಾಗೆ ಉಂಟಲ್ಲ, ಇದು ಟ್ರೈನ್ ಅಲ್ಲ, ಇದಕ್ಕೆ ಸಬ್ವೆ ಅಂತ ಕರೀತಾರೆ. ನೋಡಲಿಕ್ಕೆ ಹಾಗೆ ಉಂಟು. ಈಗ ನಾವು ಆರ್ಟ್ ಗ್ಯಾಲರಿಗೆ ಬಂದದ್ದು. ಆರ್ಟ್ ಗ್ಯಾಲರಿ ಒಂಟೋರಿಯಾದಲ್ಲಿದೆ. ಆರ್ಟ್ ಗ್ಯಾಲರಿಗೆ ಬಂದಿದ್ದೇವೆ. ನಾನು ಸ್ವಲ್ಪ ವೀಡಿಯೋ ಮಾಡಿದ್ದು, ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ. ನಮಗೆ ಕೂಡ ಇನ್ನು ತುಂಬ ಉಂಟು ನೋಡಲಿಕ್ಕೆ. ಎಲ್ಲ ವೀಡಿಯೋ ಮಾಡಿ ಕೂತ್ಕೊಂಡ್ರೆ ನಾನು ಯಾವಾಗ ನೋಡೋದು, ನನಗೆ ಟೈಮ್ ಸಿಗೋದಿಲ್ಲ ನೋಡಲಿಕ್ಕೆ. ಅಂದರೆ ತುಂಬ ಇದೆ ನೋಡಲಿಕ್ಕೆ. ಇಲ್ಲಿ ಚುಚ್ಚು ವೀಡಿಯೋ ಮಾಡಿದ್ದೇನೆ. ಇದು ನೋಡಿ, ಎಲ್ಲ ಒಡ್ಡಿನದ್ದು ವೀಡಿಯೋ ಮಾಡ್ತಾ ನನಗೆ ನೋಡಲಿಕ್ಕೆ ಸರಿಯಾಗೋದಿಲ್ಲ. ಹಾಗಾಗಿ ತುಂಬ ಇತ್ತು, ತುಂಬ ನಡಿಲಿಕ್ಕೆಲ್ಲ ಉಂಟು. ಇಲ್ಲಿ ಚೆನ್ನಾಗಿದೆ ನೋಡಿ. ಇಲ್ಲಿ ತುಂಬ ಮೇಲೆ ಕೆಳಗೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ನಾನು. ಟೈಮ್ ಸಿಗೋದಿಲ್ಲ. ಅದು ವೀಡಿಯೋ ಮಾಡ್ತಾಯಿದ್ರೆ ನನಗೆ ನೋಡಲಿಕ್ಕೆ ಸರಿಯಾಗೋದಿಲ್ಲಲ್ಲ. ಅದು ಎಲ್ಲ ಓದಿ ಎಲ್ಲ ಎಂತೆಲ್ಲ ಅಲ್ಲಿ ಬರೆದಿದ್ದಾರೆ ಎಂತ ಏನಂತ, ಅದೆಲ್ಲ ಓದಿಕೊಂಡು ನೋಡಬೇಕಾಗ್ತದೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅಷ್ಟೇ. ಇದೊಂದು ಮಾತ್ರ ಏನಂತ ನನಗೆ ಗೊತ್ತಾಗಲಿಲ್ಲ ನನಗೆ ಏನಂತ. ಅವನಿಗೆ ಅದು ಹಾಗೆ ಮಾಡ್ತಾ ಇರ್ಬೇಕಂತೆ. ಅದು ಎಷ್ಟು 9 ಅವರ್ಸ್ ಏನೋ ಅವನಿಗೆ ಮಾಡಲಿಕ್ಕೆ ಉಂಟಂತೆ. ಹೀಗೆ ಮಾಡ್ತಿದ್ದಾನೆ. 9 ಅವರ್ಸ್ ಅದು ಮಾಡಬೇಕಂತ. ಏನಲ್ಪ ರಿಯಲ್ ಅನ್ನೋದೇ ಜೇದಿನ ರಿಯಲ್.
ತಿನ್ನುವ ಅವಕ್ಕ ತಿನ್ಕೋಬೋದು. ಈಗ ಎಲ್ಲ ಆಯಿತು, ಹೊರಗೆ ಬಂದೆ ನೋಡಿ. ಈಗ 9 ಗಂಟೆ ಆಗಿದೆ, ನೈಟ್. ಸ್ವಲ್ಪ ಸ್ವಲ್ಪ ಕತ್ತಲೆ ಆಗ್ತಾಯಿದೆ. ಡೇ ಲಾಂಗ್ ಇದೆ. ಬೇಗ 5 ಗಂಟೆಗೆ ಬೆಳಕಾಗ್ತದೆ. 9 ಗಂಟೆವರೆಗೆ ಕತ್ತಲೆ ಆಗೋದಿಲ್ಲ ನೋಡಿ. ಎಷ್ಟಿದೆ 9 ಗಂಟೆಗೆ, ಎಷ್ಟು ಲೈಟ್ ಇದೆ. ಇನ್ನೂ ಕತ್ತಲಾಗ್ತದೆ. ನಾವು ಊಟಕ್ಕೆ ಬಂದಿದ್ದೇವೆ ನೋಡಿ. ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟಕ್ಕೆ ಬಂದಿದ್ದೇವೆ. ಉಣ್ಬಲ್ಲೆ ನಾಲ್ಕೊಲ್ಲೆ ಮ್ಯಾಚ್ ತೋಪಿನ. ಓಕೆ, ಬಾಯ್ ಎಲ್ರಿಗೂ. ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್.